ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ಷಟ್ಪದಿಯ ವಿಧಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊತಾ ಇದ್ವಿ. 3 ವಿಧಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಮತ್ತೆ 3 ವಿಧಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ 4ನೇ ಪ್ರಕಾರ ಭಾಮಿನಿ ಷಟ್ಪದಿ. ಇದರ ಲಕ್ಷಣವನ್ನು ನೋಡೋದಾದರೆ, ಮೊದಲನೇದಾಗಿ 6 ಸಾಲಿನ ಪದ್ಯವಾಗಿದ್ದು ಆದಿಪ್ರಾಸವನ್ನು ಹೊಂದಿರುತ್ತೆ. 1, 2, 4, 5ನೇ ಸಾಲು ಸಮನಾಗಿದ್ದು 3 ಮತ್ತು 4 ಮಾತ್ರೆಯ ಎರಡೆರಡು ಗಣವನ್ನು ಹೊಂದಿರುತ್ತೆ. 3 ಮತ್ತು 6ನೇ ಸಾಲಲ್ಲಿ 3 ಮತ್ತು 4 ಮಾತ್ರೆಯ 3 ಗಣಗಳನ್ನು ಹೊಂದಿರುತ್ತೆ. ಮೇಲೊಂದು ಗುರುವನ್ನು ಸಹ. ಇದಕ್ಕೊಂದು ಪದ್ಯ ಕೊಟ್ಟಿದ್ದೀನಿ ನೋಡಿ. ಅಂಬುಜಾನನೆ ಕೇಳು ತಾಂಡವನೆಂಬ ಮುನಿ ಪಿತಾ ಮಾತೃ ಸೇವಾಲಂಬಕನು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ. ಈ 3 ಸಾಲಿನ ಪದ್ಯಕ್ಕೆ ನಾವು ಇವಾಗ ಪ್ರಸ್ತಾರವನ್ನು ಹಾಕ್ಕೊಳ್ಳೋಣ. ಭಾಮಿನಿ ಷಟ್ಪದಿಯ ಪೂರ್ವಾರ್ಧ ಇದು. ಪ್ರಸ್ತಾರ ಹಾಕಿ ಆದಮೇಲೆ ಗಣವಿಂಗಡಣೆ ಮಾಡಬೇಕು. ಯಾವ ಥರ? 1, 2, 4, 5ನೇ ಸಾಲಲ್ಲಿ 3 ಮತ್ತು 4 ಮಾತ್ರೆಯ ಎರಡೆರಡು ಗಣಗಳು ಬರಬೇಕು. ಮೊದಲಿಗೆ 3 ಮಾತ್ರೆದು ಬರಬೇಕು, ನಂತರದಲ್ಲಿ 4 ಮಾತ್ರೆದು, ನೆಕ್ಸ್ಟ್ 3 ಮಾತ್ರೆದು, ನಂತರದಲ್ಲಿ 4 ಮಾತ್ರೆ, ಈ ಥರ ಎರಡೆರಡು ಗಣಗಳು. ಇವಾಗ ಇಲ್ಲಿ ಮೊದಲನೇ ಸಾಲಲ್ಲಿ ಆರಂಭದಲ್ಲಿ 3 ಮಾತ್ರೆಯ ಗಣವನ್ನು ಮಾಡ್ಕೊಬೇಕು. 3 ಮಾತ್ರೆ ಅಂದರೆ ಇಲ್ಲಿ ಅಂಬು ಅಂತ ಇದೆಯಲ್ವಾ, 3 ಮಾತ್ರೆ ಆಯಿತು ಅಂಬುಗೆ. ಇಲ್ಲಿ ಒಂದು ಗಿಟ್ ಹಾಕ್ಕೊಳ್ಳಿ. 3 ಮಾತ್ರೆ ಆದಮೇಲೆ ನೆಕ್ಸ್ಟ್ 4 ಮಾತ್ರೆಯ ಗಣ ಮಾಡ್ಕೊಬೇಕಲ್ವಾ. ಜಾನನೆ, ಇಲ್ಲಿ 4 ಮಾತ್ರೆ ಬಂದಿದೆ, ಇಲ್ಲಿ ಒಂದು ಗಿಟ್ ಹಾಕ್ಕೊಳ್ಳಿ. 3 ಮತ್ತು 4 ಮಾತ್ರೆಯ ಗಣ ಆಯಿತು. ನೆಕ್ಸ್ಟ್ 3 ಮಾತ್ರೆಯ ಗಣವನ್ನೇ ಮಾಡ್ಕೋಬೇಕಾಗುತ್ತೆ. ಕೇಳು ಅನ್ನೋದ್ರಲ್ಲಿ 3 ಮಾತ್ರೆ ಬಂದಿದೆ, ಹಾಗಾಗಿ ಇದಕ್ಕೆ ಒಂದು ಗಿಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ 4 ಮಾತ್ರೆ ಬಂದಿದೆ ಅಲ್ವಾ, ತಾಂಡವ 4 ಮಾತ್ರೆ ಇದೆ. 3, 4, 3, 4 ಬಂದಿದೆ. 2ನೇ ಸಾಲು ನೋಡಿ. ನೆಂಬ ಮುನಿ ಪಿತಾ ಮಾತೃ ಸೇವಾ, ಇದು 2ನೇ ಸಾಲು. ಇಲ್ಲೂ ಸಹ ನಾವು 3, 4 ಮಾತ್ರೆಯ ಎರಡೆರಡು ಗಣಗಳಾಗಿ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗು 3 ಮಾತ್ರೆಯ ಗಣ ನೆಂಬ, ಇಲ್ಲಿ ಒಂದು ಗುರು ಒಂದು ಲಘು ಬಂದಿದೆ, ಇದು 3 ಮಾತ್ರ ಗಣ. ನೆಕ್ಸ್ಟ್ ನಾವು 4 ಮಾತ್ರ ಗಣ ಮಾಡ್ಕೊಬೇಕಲ್ವಾ. ಮುನಿ ಪಿತಾ 4 ಲಘು ಬಂದಿದೆ, ಇದು 4 ಮಾತ್ರ ಗಣ. ನಂತರದಲ್ಲಿ ಮತ್ತೆ 3 ಮಾತ್ರ ಗಣ ಮಾಡ್ಕೋಬೇಕಾಗುತ್ತೆ. ಮಾತೃ, ಇಲ್ಲಿ ಮಾತೃ ಅನ್ನೋ ಕಡೆ ಮದೀರ್ಘ ಮಾ ಗುರು ಬಂದಿದೆ. ತೃ ಹ್ರಸ್ವ ಸ್ವರದಿಂದ ಕೂಡಿರುವಂತಹ ಗುಣಿತಾಕ್ಷರಕ್ಕೆ ನಾವು ಲಘು ಅಂತ ಹಾಕ್ಕೊಬೇಕಾಗುತ್ತೆ. ಹಾಗಾಗಿ ಮಾತೃ, ಇಲ್ಲಿ 3 ಮಾತ್ರ ಗಣ ಆಯಿತು. 3 ಮಾತ್ರ ಗಣ ಆದಮೇಲೆ ನೆಕ್ಸ್ಟ್ 4 ಮಾತ್ರ ಗಣ ಬರಬೇಕಲ್ವಾ. ಸೇವಾ, ಇಲ್ಲಿ 2 ಗುರುಗಳು ಬಂದಿದ್ದಾವಲ್ವಾ. 2 ಗುರು ಅಂತಂದರೆ 4 ಮಾತ್ರೆಯ ಮತ್ತೊಂದು ಗಣ ಬಂತು. ಈಗ 2 ಸಾಲಲ್ಲೂ 3, 4, 3, 4 ಅಂತ ಎರಡೆರಡು ಗಣಗಳು ಬಂದಿದೆ ಅಲ್ವಾ. ನೆಕ್ಸ್ಟ್ ಸಾಲು ನೋಡಿ. 3 ಮತ್ತು 6ನೇ ಸಾಲಲ್ಲಿ 3, 4 ಮಾತ್ರೆಯ 3 ಗಣ ಬರಬೇಕು. ಲಂಬ ಅನ್ನೋದು 3 ಮಾತ್ರ ಗಣ, ಒಂದು ಗುರು ಒಂದು ಲಘು ಬಂದಿದೆ ಅಲ್ವಾ, ಇದು 3 ಮಾತ್ರ ಗಣ. ನೆಕ್ಸ್ಟ್ 4 ಮಾತ್ರ ಗಣ ಬರಬೇಕು. 4 ಲಘು ಬಂದಿದೆ ನೋಡಿ. ಕನು ತೊಳ, ಇಲ್ಲಿ 4 ಮಾತ್ರ ಗಣ ಬಂದಿದೆ, ಇದೊಂದು ಗಣ ಆಯಿತು. 3 ಮತ್ತು 4 ಮಾತ್ರ ಗಣದ್ದು ಮುಗೀತು. ಇವಾಗ ನೆಕ್ಸ್ಟ್ ಮತ್ತೆ 3 ಮಾತ್ರ ಗಣ ಬರಬೇಕು. ಲಿದನು, ಇಲ್ಲಿ 3 ಲಘು ಬಂದಿದ್ದಾವೆ, ಇದು 3 ಮಾತ್ರ ಗಣ ಆಯಿತು. ನೆಕ್ಸ್ಟ್ 4 ಮಾತ್ರ ಗಣನೇ ಬರಬೇಕು. ನಾ ಇಲ್ಲಿ 2 ಗುರು ಬಂದಿದೆ ಅಲ್ವಾ, 4 ಮಾತ್ರ ಗಣ ಆಯಿತು. 3, 4, 3, 4 ಮತ್ತೆ 3 ಮಾತ್ರ ಗಣವನ್ನೇ ಬರಬೇಕು. ತೀರ್ಥ ಅನ್ನೋ ಕಡೆ 3 ಮಾತ್ರ ಗಣ ಬರ್ತಾ ಇದೆ. ಯಾತ್ರೆಯ ಅನ್ನೋದ್ರಲ್ಲಿ 4 ಮಾತ್ರ ಗಣ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಸಾಲಲ್ಲಿ 3 ಮಾತ್ರೆಯ 3 ಗಣಗಳು ಹಾಗೆ 4 ಮಾತ್ರೆಯ 4 ಗಣಗಳು ಕ್ರಮವಾಗಿ ಬಂದಿದೆ. ಜೊತೆಗೆ ಮೇಲೊಂದು ಗುರು ಸಹ ಬಂದಿದೆ. ಯಾತ್ರೆಯಲ್ಲಿ, ಸಾಲಿನ ಕೊನೆಯಲ್ಲಿ ಯಾತ್ರೆಯಲ್ಲಿ ಅಂತ ಬಂದಿದೆ ಅಲ್ವಾ. ಈ ಯಾತ್ರೆಯ ಅನ್ನೋದಾದಮೇಲೆ ಲಿ ಇದೆಯಲ್ವಾ, ಇದು ಲಘು ಆಗಿದೆ. ಆದರೂ ಸಹ ಭಾಮಿನಿ ಷಟ್ಪದಿಯ ಪ್ರಕಾರ ಲಘುವಾದರೂ ಗುರುವೆಂದೇ ಪರಿಗಣಿಸಬೇಕು. ಲಿ ಅನ್ನೋದಕ್ಕೆ ನಾವು ಗುರು ಅಂತ ಹಾಕ್ಕೊಂಡಿದ್ದೀವಿ. ಈಗ ಪ್ರಸ್ತಾರ ಹಾಕಿದ್ದಾಯಿತು, ಹಾಗೆ ಗಣವಿಂಗಡಣೆ ಮಾಡಿದ್ದು ಆಯಿತು. ಒಂದು ಸ್ವಲ್ಪ ಗಣವಿನ್ಯಾಸದ ಕಡೆ ನೋಡೋದಾದರೆ, ಇಲ್ಲಿ 3 ಸಾಲಿನ ಪದ್ಯ ಅಷ್ಟೇ ಕೊಟ್ಟಿದ್ದೀನಿ. ಇದನ್ನು ಪೂರ್ವಾರ್ಧ ಅಂತ ಕರೀತಾರೆ. ಇದಕ್ಕೆ ನಾವು ನೋಡ್ಕೊಳ್ಳೋಣ, ಓಕೆನಾ. 1 ಮತ್ತು 2ನೇ ಸಾಲಲ್ಲಿ 3 ಮತ್ತು 4 ಮಾತ್ರೆಯ ಎರಡೆರಡು ಗಣ ಬರಬೇಕು. 3, 4, 3, 4 ಎಷ್ಟಾಯಿತು? 14 ಮಾತ್ರೆ ಆಯಿತು. ಸೇಮ್ ಅದೇ ಥರನೇ 2ನೇ ಸಾಲು 3, 4, 3, 4 ಮಾತ್ರೆಯ ಗಣ ಆಗುತ್ತೆ. 14 ಮಾತ್ರೆ ಬರುತ್ತೆ. 2 ಸಾಲಲ್ಲಿ ಸೇರಿಸಿವಾಗ 28 ಮಾತ್ರೆ ಆಯ್ತಲ್ವಾ. 3ನೇ ಸಾಲು 3, 4, 3, 4 ಅಂತ 3 ಗಣ ಬರುತ್ತೆ. 21 ಮಾತ್ರೆಗಳಾಯಿತು. +2 ಮೇಲೊಂದು ಗುರು ಇದೆಯಲ್ವಾ, +2 ಮಾಡ್ಕೊಬೇಕಾಗುತ್ತೆ. 23 ಆಯಿತು. 3ನೇ ಸಾಲಲ್ಲಿ 23 ಮಾತ್ರೆ ಆಯಿತು. ಟೋಟಲ್ ಎಷ್ಟಾಯಿತು? 3 ಸಾಲಿಂದ 51 ಮಾತ್ರೆ ಆಗುತ್ತೆ. ಪೂರ್ವಾರ್ಧದಲ್ಲಿ 51 ಮಾತ್ರೆಗಳು ಬರಬೇಕು. ಇನ್ನು 6 ಸಾಲಿನ ಪದ್ಯ ಅಲ್ವಾ ಭಾಮಿನಿ ಷಟ್ಪದಿ ಅಂತಂದರೆ ಕಂಪಲ್ಸರಿ 6 ಸಾಲು ಇರಲೇಬೇಕು. ಟೋಟಲಿ ಎಷ್ಟು ಮಾತ್ರೆ ಆಗುತ್ತೆ 6 ಸಾಲಿನ ಪದ್ಯಕ್ಕೂ ಸೇರಿಸಿ ಅಂತಂದರೆ 102 ಮಾತ್ರೆಗಳಾಗುತ್ತೆ. ರೈಟ್. ನೆಕ್ಸ್ಟು 5ನೇ ವಿಧ ವಾರ್ಧಕ ಷಟ್ಪದಿ. ಇದ್ರ ಲಕ್ಷಣ ಏನು ಅಂತಂದರೆ, ಮೊದಲನೇದಾಗಿ ಸಾಮಾನ್ಯ ಲಕ್ಷಣ 6 ಪಾದಗಳುಳ್ಳ ಪದ್ಯ ಜೊತೆಗೆ ಆದಿಪ್ರಾಸವನ್ನು ಹೊಂದಿರುತ್ತೆ. ಎರಡನೇದು 1, 2, 4, 5ನೇ ಸಾಲು ಸಮನಾಗಿದ್ದು 5 ಮಾತ್ರೆಯ 4 ಗಣವನ್ನು ಹೊಂದಿರುತ್ತೆ. 3 ಮತ್ತು 6ನೇ ಸಾಲು ಸಮನಾಗಿದ್ದು 5 ಮಾತ್ರೆಯ 6 ಗಣಗಳನ್ನು ಹೊಂದಿರುತ್ತೆ. ಜೊತೆಗೆ ಮೇಲೊಂದು ಗುರುವನ್ನು ಸಹ ಹೊಂದಿರುತ್ತೆ. ಹಾಗಿದ್ರೆ ಇದ್ರ ಗಣವಿನ್ಯಾಸ ಯಾವ ಥರ ಇರ್ಬೋದು? ಪದ್ಯಕ್ಕಿಂತ ಮುಂಚೆನೇ ನಾವು ಗಣವಿನ್ಯಾಸವನ್ನು ನೋಡ್ಕೊಂಬಿಡೋಣ ಇದರಲ್ಲಿ, ಓಕೆನಾ. ಪೂರ್ವಾರ್ಧದ ಮಾತ್ರ ಕೊಟ್ಟಿದ್ದೀನಿ.
1, 2, 4, 5ನೇ ಸಾಲು ಸಮನಾಗಿದ್ದು 5 ಮಾತ್ರೆಯ 4 ಗಣಗಳು ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ 5 ಮಾತ್ರೆಯ 4 ಗಣಗಳನ್ನ ಬರ್ಕೋಬೇಕಾಗುತ್ತೆ. 5 + 5 + 5 + 5 20 ಮಾತ್ರೆ ಆಯಿತು. ಎರಡನೇ ಸಾಲು ಸಹ ಸೇಮ್ 5 + 5 + 5 + 5 20. ನೆಕ್ಸ್ಟ್ ಲಕ್ಷಣ ನೋಡಿ, 3 ಮತ್ತು 6ನೇ ಸಾಲಲ್ಲಿ 5 ಮಾತ್ರೆಯ 6 ಗಣಗಳು ಬರಬೇಕು, ಮೇಲೊಂದು ಗುರು ಇರಬೇಕು. 5 ಮಾತ್ರೆಯ 6 ಗಣಗಳು ಅಂದರೆ 6 ಸಲ 5 ಅಂತ ಹಾಕ್ಕೊಬೇಕಾಗುತ್ತೆ. 5 + 5 + 5 + 5 + 5 + 5 30 ಆಗುತ್ತೆ. ಮೇಲೊಂದು ಗುರು ಅಂದರೆ +2 ಮಾಡ್ಕೊಬೇಕು. ಟೋಟಲಿ ಪೂರ್ವಾರ್ಧದಲ್ಲಿ 72 ಮಾತ್ರೆಗಳು ಬರ್ತವೆ. ಫಸ್ಟ್ ಹಾಫ್ 72 ಅಂತಂದರೆ ಸೆಕೆಂಡ್ ಹಾಫು ಸೇಮ್ 72 ಮಾತ್ರೆಗಳೇ ಬರಬೇಕು. ಟೋಟಲಿ ಎಷ್ಟಾಗುತ್ತೆ? 144 ಮಾತ್ರೆಗಳಾಗ್ತವೆ. 6 ಸಾಲಿನ ಪದ್ಯದಲ್ಲಿ ವಾರ್ಧಕ ಷಟ್ಪದಿ 144 ಮಾತ್ರೆಗಳು ಬರಬೇಕು. ಇವಿಷ್ಟು ಲಕ್ಷಣಗಳು ಸರಿನಾ ಅಂತ ನಾವಿವಾಗ ಒಂದು ಪದ್ಯದ ಮೂಲಕ ನೋಡ್ಕೊಳ್ಳೋಣ. ಪದ್ಯ ನೋಡಿ, ಶ್ರೀವಧುವಿನಂಬಕ ಚಕೋರಕಂ ಪೊರೆಯೇ ಭಕ್ತಾವಳಿಯ ಹೃತ್ಕುಂಬುದ ಕೋರಕಂ ಬಿರಿಯೇ ಜಗತಿ ವಲಯ ದಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿನಿಂ ಮೆರೆವರಿಯೇ ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ಟಿವಿದೆಳ ನಗೆಯ ಬೆಳ ದಿಂಗುಳಂ ಪಸರಿಸುವ ದೇವಪುರ ಲಕ್ಷ್ಮೀ ರಮಣ ನಾಸ್ಯ ಚಂದ್ರನಾಂ ನಂದನಮಂ ನಮಗೀಯಲಿ. ಲಕ್ಷ್ಮೀಶ ವಾರ್ಧಕ ಷಟ್ಪದಿಯಲ್ಲಿ ಬರೆದಿರುವಂತಹ ಜೈಮಿನಿ ಭಾರತದ ಮೊಟ್ಟ ಮೊದಲ ಪದ್ಯ ಇದು. ಈಗ ಈ ಪದ್ಯಕ್ಕೆ ಪ್ರಸ್ತರವನ್ನು ಹಾಕಾದ್ಮೇಲೆ ಗಣ ವಿಂಗಡಣೆ ಮಾಡಬೇಕಾಗುತ್ತೆ. ಯಾವ ಥರದಲ್ಲಿ ಅಂದರೆ ಆ ಲಕ್ಷಣ ಇತ್ತಲ್ವ, ಸೇಮ್ ಅದೇ ಥರದಲ್ಲೇ 1, 2, 4, 5ನೇ ಸಾಲು ಸಮನಾಗಿದೆ ಅಲ್ವಾ, ಸಮನಾಗಿದೆ. ನೆಕ್ಸ್ಟು ಈ ಸಾಲಿಗೆ 5 ಮಾತ್ರೆಯ 4 ಗಣಗಳಾಗಿ ವಿಂಗಡಣೆ ಮಾಡ್ಕೊಬೇಕಾಗುತ್ತೆ. ಮೊದಲನೇ ಸಾಲು ಶ್ರೀವಧುವಿನಂಬಕ ಚಕೋರಕಂ ಪೊರೆಯೇ ಭಾ ಇದಲ್ವಾ, ಇದರಲ್ಲಿ 5 ಮಾತ್ರೆಯ 4 ಗಣಗಳನ್ನ ಇವಾಗ ಮಾಡೋಣ. ಶ್ರೀ ಅಂತಂದರೆ ಗುರು ಆಯಿತು, ವಧುವಿ 3 ಲಘು ಬಂತು. ಒಂದು ಗುರು 3 ಲಘು ಅಂದರೆ 5 ಮಾತ್ರೆ ಆಯ್ತಲ್ವಾ, ಇಲ್ಲಿಗೆ 1 ಗಣ ಆಯಿತು, 5 ಮಾತ್ರೆಯ 1 ಗಣ. ನೆಕ್ಸ್ಟು ನಂಬಕ ಅಂತಂದರೆ ನಮ್ ಅಂದರೆ ಗುರು ಆಯಿತು, ಬಕ 2 ಲಘು ಬಂತು, ಟೋಟಲಿ 4 ಆಯಿತು. ನೆಕ್ಸ್ಟ್ ಚಾಗು ಸಹ ಲಘು ಹಾಕ್ಕೊಂಡು ಅದು ಒಂದು ಗಣ ಮಾಡ್ಕೊಳ್ಳೋಣ, 2 ಗಣ ಆಯಿತು, 5 ಮಾತ್ರೆಯ 2 ಗಣ. ಮತ್ತೆ 5 ಮಾತ್ರೆಯ ಇನ್ನೂ 2 ಗಣಗಳು ಬರಬೇಕು ಇದೇ ಲೈನಲ್ಲಿ. ಕೋರಕಂ, ಇಲ್ಲಿ ಕೋ ಅಂದರೆ ಗುರು, ಲಘು ಗುರು ಬಂದಿದೆ ಅಲ್ವಾ, 5 ಮಾತ್ರೆ ಆಯಿತು, 3ನೇ ಗಣ. ನೆಕ್ಸ್ಟು ಪೊರೆಯೇ 3 ಲಘು ಬಂದಿದೆ, ಭಾಗೆ ಯಾಕೆ ಗುರು ಹಾಕಿದ್ದೀನಿ ಗೊತ್ತಾಯ್ತಲ್ವಾ, ಅದರ ಮುಂದಿನ ಅಕ್ಷರ ಕಾಗೆ ತಾವತ್ತಿದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗುತ್ತೆ, ಹಾಗಾಗಿ ಇದಕ್ಕೆ ಗುರು ಹಾಕ್ಕೊಂಡಿದ್ದೀನಿ. 3 ಲಘು 1 ಗುರು, ಒಟ್ಟು 5 ಆಯಿತು, 5 ಮಾತ್ರ ಗಣ. ಟೋಟಲಾಗಿ ಮೊದಲನೇ ಸಾಲಲ್ಲಿ 5 ಮಾತ್ರೆಯ 4 ಗಣಗಳು ಬಂದಿದ್ದಾವೆ. ಇದೇ ಥರನೇ ಎರಡನೇ ಸಾಲಲ್ಲೂ ಬರಬೇಕು. ಭಕ್ತಾವಳಿಯ ಈ ಕಾಗೆ ತಾವತ್ತಿಗೆ ಆಲ್ರೆಡಿ ನಾವು ಭಾಗೆ ಗುರು ಕೊಟ್ಬಿಟ್ಟಿದ್ದೀವಿ, ಇಲ್ಲಿ ದೀರ್ಘ ಕ ಮಾತ್ರ ಉಳಿದಿದೆ, ಇದಕ್ಕೆ ನಾವು ಗುರು ಹಾಕ್ಕೊಬೇಕು. ಇನ್ನು ವಳಿಯ 3 ಲಘುಗಳು ಬಂದಿದ್ದಾವೆ, 1 ಗುರು 3 ಲಘು ಅಂತಂದರೆ ಅದು 5 ಮಾತ್ರೆ ಆಯಿತು, ಇಲ್ಲಿ 1 ಗಣ ಆಯಿತು. ನೆಕ್ಸ್ಟ್ ಹೃತ್ ಕುಮುದ, ಹುರು, ಈ ಹುರು ಇದಕ್ಕೆ ನಾವು ಲಘು ಅಂತ ಹಾಕ್ಕೊಬೇಕಾಗಿತ್ತು, ಆದರೆ ಅದರ ಮುಂದಿನ ಅಕ್ಷರ ನೋಡಿ ತಾಗೆ ಕಾವತ್ತಿದೆ ಅಲ್ವಾ, ಒತ್ತಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗುತ್ತೆ, ಹಾಗಾಗಿ ಈ ಹುರುಗೆ ಗುರು ಹಾಕ್ಕೊಂಡು 3 ಲಘುಗಳು ಬಂದಿದ್ದಾವೆ, ಇದೊಂದು ಗಣ ಆಯಿತು, 5 ಮಾತ್ರೆಯ ಮತ್ತೊಂದು ಗಣ. ನೆಕ್ಸ್ಟ್ ಕೋರಕಂ ಅಂದರೆ 2 ಗುರು 1 ಲಘು ಇದೆ, ಇದೊಂದು ಗಣ ಆಯಿತು, 5 ಮಾತ್ರೆಯ 3ನೇ ಗಣ. ನೆಕ್ಸ್ಟು ಬಿರಿಯೇ ಜಗ, 5 ಲಘುಗಳು ಬಂದಿದ್ದಾವೆ, 4ನೇ ಗಣ. ಮುಂದಿನ ಸಾಲು ನೋಡಿ, ತಿ ವಲಯ ದಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿನಿಂ ಮೆರೆವರಿಯೇ. ನಾವು ಸರಿಯಾದ ರೀತಿಯಲ್ಲಿ ಪ್ರಸ್ತಾರವನ್ನು ಹಾಕ್ಕೊಂಡಿದ್ರೆ ಎಲ್ಲ ಲಕ್ಷಣಗಳು ಮ್ಯಾಚ್ ಆಗಲೇಬೇಕು. ಇದ್ರ ಲಕ್ಷಣ ಏನು? 3 ಮತ್ತು 6ನೇ ಸಾಲಲ್ಲಿ 5 ಮಾತ್ರೆಯ 6 ಗಣಗಳು ಬರಬೇಕು, ಮೇಲೊಂದು ಗುರು ಬರಬೇಕು. ಬಂದಿದೆಯಾ ನೋಡೋಣವಾ. ತಿ ಅನ್ನೋದಕ್ಕೆ ಗುರು ಹಾಕ್ಕೊಂಡಿದ್ದೀವಿ. ವಲಯ 3 ಲಘು ಬಂದಿದೆ, 1 ಗುರು 3 ಲಘು ಅಂತಂದರೆ 5 ಮಾತ್ರೆ ಆಯ್ತಲ್ವಾ, 5 ಮಾತ್ರೆಯ 1 ಗಣ. ನೆಕ್ಸ್ಟ್ ದಮಲ 3 ಲಘು ಬಂದಿದೆ, ಸೌ ಅನ್ನೋದಕ್ಕೆ ನಾವು ಗುರು ಹಾಕ್ಕೊಂಡಿದ್ದೀವಿ. ಟೋಟಲಿ 3 ಲಘು 1 ಗುರು 5 ಆಯಿತು, 5 ಮಾತ್ರೆಯ 2ನೇ ಗಣ. ನೆಕ್ಸ್ಟು ಭಾಗ್ಯ ರ, ಇಲ್ಲಿ 2 ಗುರು 1 ಲಘು ಬಂದಿದೆ, 3ನೇ ಗಣ ಇದು. ನೆಕ್ಸ್ಟು ಕರಂ, ಇಲ್ಲೂ ಸಹ 2 ಗುರು 1 ಲಘು ಬಂದಿದ್ದಾವೆ, 4ನೇ ಗಣ ಇದು. ನೆಕ್ಸ್ಟು ಪೆರ್ಚಿನಿಂ, ಇಲ್ಲೂ ಸಹ 2 ಗುರು 1 ಲಘು ಬಂದಿದ್ದಾವೆ, 5ನೇ ಗಣ. ಮೆರೆವರಿ, ಇದು 3 ಲಘು 1 ಗುರು ಬಂದಿದ್ದಾವೆ, 6ನೇ ಗಣ. ಪ್ರಸ್ತರವನ್ನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ, ಗಣ ವಿಂಗಡಣೆಯೂ ಕರೆಕ್ಟಾಗಿ ಬಂದಿದೆ ಅಲ್ವಾ. ಮೇಲೊಂದು ಗುರು ಬರಬೇಕು, ಇಲ್ಲಿ ಎ ಅನ್ನೋದು ಲಘು ಅಂತ ಬರ್ತಾ ಇತ್ತು. ವಾರ್ಧಕ ಷಟ್ಪದಿಯಲ್ಲಿ ಲಘು ಆಗಿದ್ರೂ ಸಹ ಕೊನೆಯ ಅಕ್ಷರವನ್ನು ನಾವು ಗುರು ಅಂತಲೇ ಪರಿಗಣಿಸಬೇಕಾಗುತ್ತೆ, ಹಾಗಾಗಿ ಎಗೆ ನಾವು ಗುರು ಅಂತ ಹಾಕ್ಕೊಂಡಿದ್ದೀವಿ. ಆಗಲೇ ಗಣ ವಿನ್ಯಾಸ ನೋಡಿದ್ವಿ ಅಲ್ವಾ, ಇಲ್ಲಿ ಇನ್ನೂ ಸಲ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಸಾಲಲ್ಲಿ 20 ಮಾತ್ರೆ ಬಂದಿದ್ದಾವ, ಎರಡನೇ ಸಾಲಲ್ಲೂ ಸಹ 20 ಮಾತ್ರೆ ಬಂದಿದ್ದಾವ, 3ನೇ ಸಾಲಲ್ಲಿ 30 ಮಾತ್ರೆ ಪ್ಲಸ್ ಮೇಲೊಂದು ಗುರು ಬಂದಿದ್ದಾವ. ಟೋಟಲಾಗಿ ಪೂರ್ವಾರ್ಧದಲ್ಲಿ 72 ಮಾತ್ರೆ ಆಗಿದ್ದಾವ. 6 ಸಾಲನ್ನು ಸೇರಿಸ್ಕೊಂಡು 144 ಮಾತ್ರೆ ಬಂದಿದ್ದಾವ. ಚೆಕ್ ಮಾಡ್ಕೊಳ್ಳಿ. ಲಕ್ಷಣಗಳು ಮ್ಯಾಚ್ ಆಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಗಣವಿನ್ಯಾಸನೂ ಕರೆಕ್ಟಾಗೇ ಇರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ 6ನೇ ವಿಧ ಪರಿವರ್ಧಿನಿ ಷಟ್ಪದಿ. ಇದರ ಸಾಮಾನ್ಯ ಲಕ್ಷಣ 6 ಪಾದಗಳುಳ್ಳ ಪದ್ಯ, ಹಾಗೆ ಆದಿಪ್ರಾಸವನ್ನು ಹೊಂದಿರುತ್ತೆ. ನೆಕ್ಸ್ಟು 1 ಮತ್ತು 2, 4, 5ನೇ ಸಾಲು ಸಮನಾಗಿದ್ದು 4 ಮಾತ್ರೆಯ 4 ಗಣವನ್ನು ಹೊಂದಿರುತ್ತೆ.
3 ಮತ್ತು 6ನೇ ಸಾಲು ಸಮನಾಗಿದ್ದು 4 ಮಾತ್ರೆಯ 6 ಗಣಗಳನ್ನ ಹೊಂದಿರುತ್ತೆ. ನೆಕ್ಸ್ಟ್ ಇದರಲ್ಲೂ ಸಹ ಮೇಲೊಂದು ಗುರು ಬರಬೇಕು, ಹಾಗೆ ಮಧ್ಯ ಗುರುವಿನ ಗಣ ಬರಬಾರದು. ಇದ್ರ ಗಣವಿನ್ಯಾಸವನ್ನು ನೋಡಿ. 1, 2, 4, 5ನೇ ಸಾಲು ಸಮ ಮತ್ತು 4 ಮಾತ್ರೆಯ 4 ಗಣಗಳು ಬರಬೇಕು. ಮೊದಲನೇ ಸಾಲು ಮತ್ತು 2ನೇ ಸಾಲಲ್ಲಿ 4 ಮಾತ್ರೆಯ 4 ಗಣಗಳು ಅಂದರೆ 4 4 16, 16 ಮಾತ್ರೆ 16 ಮಾತ್ರೆ ಅಂತ ಬರಬೇಕು ಟೋಟಲ್ ಆಗಿ 2 ಸಾಲಲ್ಲಿ. 3ನೇ ಸಾಲಲ್ಲಿ 4 ಮಾತ್ರೆಯ 6 ಗಣಗಳು ಬರಬೇಕು. 4 6 24, 24 ಪ್ಲಸ್ ಮೇಲೊಂದು ಗುರು ಅಂದರೆ +2, 24 +2 ಟೋಟಲ್ ಆಗಿ 58 ಮಾತ್ರೆ ಆಗುತ್ತೆ ಪೂರ್ವಾರ್ಧದಲ್ಲಿ. ಹಾಗಿದ್ರೆ 6 ಸಾಲಲ್ಲಿ ಎಷ್ಟಾಗುತ್ತೆ ಅಂತ ಅಂದರೆ ಟೋಟಲಿ 116 ಮಾತ್ರೆಗಳಾಗ್ತವೆ. ಇಲ್ಲೊಂದು ಪದ್ಯ ಹಾಕಿದ್ದೀನಿ ನೋಡಿ. ದುರಿತವ ನಂಬುಳೆ ಉದಕ್ಕೆ ಪೊಲಂ ಕೊಲೆ ಪರಿ ಕಲಿಸಿದ ನವದೋಹಳ ಮಂದೃತಂ ಪರಿ ಕಾಲುದಕ ಮದಕ್ಕೆ ಕಳವನ್ಯ ಸ್ತ್ರೀ ಸಂಗಮೇ ಗೈಮೆ. ಈ ಪದ್ಯ ಪರಿವರ್ಧಿನಿ ಷಟ್ಪದಿಯಲ್ಲಿ ರಚನೆಯಾಗಿರುವಂಥ ಪದ್ಯ. ಅದು ನಿಜನ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಎಲ್ಲ ಲಕ್ಷಣಗಳನ್ನ ಇದಕ್ಕೆ ಹೊಂದಿಕೆ ಮಾಡಿ ನೋಡಬೇಕಲ್ವಾ. ಮೊದಲನೇ ಸಾಲಲ್ಲಿ ನಮಗೆ 4 ಮಾತ್ರೆಯ 4 ಗಣಗಳು ಬರಬೇಕು. ಬರ್ತಿದ್ದಾವ? ಪ್ರಸ್ತರವನ್ನು ಹಾಕೊಂಡಿದ್ದಾಗಿದೆ. ಇವಾಗ ವಿಂಗಡಣೆ ಮಾಡೋಣ. ದುರಿತವ, ಇಲ್ಲಿ 4 ಲಘುಗಳು ಬಂದಿದ್ದಾವೆ. ಇಲ್ಲಿಗೊಂದು ಗೀಟ್ ಹಾಕ್ಕೊಳ್ಳೋಣ. ಇದೊಂದು ಗಣ ಆಯಿತು. ನೆಕ್ಸ್ಟು ನಂಬಳೆ, ಅಂದರೆ ಇದು ಗುರು ಆಯಿತು, ಬಳೆ ಒಂದು ಗುರು 2 ಲಘು ಅಂತಂದರೆ 4 ಮಾತ್ರೆ ಆಯಿತು, 2ನೇ ಗಣ. ನೆಕ್ಸ್ಟು ಉದಕ್ಕೆ, ಈ ಉದಕ್ಕೆ ಅಂದರೆ 3 ಲಘು ಬಂದಿದ್ದಾವೆ. ಪೋ ಅನ್ನೋದು ಸಹ ಲಘು ಆಯಿತು, 4 ಲಘು ಆಯಿತು. ಇಲ್ಲಿ ಒಂದು ಗೀಟ ಹಾಕ್ಕೊಂಡ್ರೆ 3 ಗಣ ಆಯಿತು. ನೆಕ್ಸ್ಟು ಲಂ ಗುರು ಆಯಿತು, ಕೊಲೆ 2 ಲಘು ಬಂದಿದ್ದಾವೆ. ಒಂದು ಗುರು 2 ಲಘು 4 ಮಾತ್ರೆ ಬಂತು. ಟೋಟಲ್ ಆಗಿ ಇಲ್ಲಿ 4 ಗಣ ಆಯಿತು. 4 ಮಾತ್ರೆಯ 4 ಗಣ. 2ನೇ ಸಾಲು ಇದೇ ಥರನೇ ಬರಬೇಕು. ಪರಿಕಲಿ, ಇಲ್ಲಿ 4 ಮಾತ್ರೆ ಬಂದಿದ್ದಾವೆ. ಲಘು 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 ಅಂತ ಇದೆಯಲ್ವಾ, ಇದೊಂದು ಗಣ ಆಯಿತು. ನೆಕ್ಸ್ಟು ಸಿದನವ, ಸಿದನವ ಅನ್ನೋದು 4 ಲಘು ಬಂದಿದ್ದಾವೆ. ಇದು 2ನೇ ಗಣ ಆಯಿತು. ನೆಕ್ಸ್ಟು ದೋಹಳ ಅಂದರೆ ಒಂದು ಗುರು 2 ಲಘು ಬಂದಿದ್ದಾವೆ. ಇದು 3ನೇ ಗಣ ಆಯಿತು. ನೆಕ್ಸ್ಟು ಮಂದೃತಂ 2 ಲಘು 1 ಗುರು, ಇದೊಂದು ಗಣ ಆಯಿತು. 2ನೇ ಸಾಲಲ್ಲೂ ಸಹ 4 ಮಾತ್ರೆಯ 4 ಗಣ ಬಂದಿದ್ದಾವೆ. ನೆಕ್ಸ್ಟ್ 3ನೇ ಸಾಲಲ್ಲಿ 4 ಮಾತ್ರೆಯ 6 ಗಣ ಬರಬೇಕು. ಇಲ್ಲಿ ಪರಿಕಾಗೆ 4 ಮಾತ್ರೆ ಆಯಿತು, ಇದೊಂದು ಗಣ. ನೆಕ್ಸ್ಟು ಲು ದಕಮ, ಇಲ್ಲಿ 4 ಲಘು ಬಂದಿದ್ದಾವೆ. ಇದೊಂದು ಗಣ ಆಯಿತು. ನೆಕ್ಸ್ಟು ದಕೆ ಕಳ, ಇಲ್ಲಿ 4 ಲಘು ಬರ್ತಾ ಇದ್ದಾವೆ. ಇದು ಒಂದು ಗಣ ಆಯಿತು. ನೆಕ್ಸ್ಟು ವನ್ಯ, ಇಲ್ಲಿ ಗುರು ಅಂತ ಬಂದಿದ್ದಾವೆ. ಇದು ಒಂದು ಗಣ ಆಯಿತು. ಸ್ತ್ರೀ ಸಹ ಗುರು, ಸಂಗು ಗುರು 2 ಗುರು ಬಂದಿದ್ದಾವೆ. ಇದು ಒಂದು ಗಣ ಆಯಿತು. ನೆಕ್ಸ್ಟ್ ಗಮೆಗೆ, ಇಲ್ಲಿ 2 ಲಘು 1 ಗುರು ಬಂದಿದ್ದಾವೆ. ಇದೊಂದು ಗಣ ಆಯಿತು. ಟೋಟಲಿ 6 ಗಣ ಬಂದಿದ್ದಾವೆ. 4 ಮಾತ್ರೆಯ 6 ಗಣ. ಮೇಲೊಂದು ಗುರು ಬಂದಿದೆ ಅಲ್ವಾ. ಟೋಟಲ್ ಆಗಿ 16 16 24 + 2 58 ಮಾತ್ರೆ ಆಯಿತು. ಟೋಟಲ್ ಆಗಿ ಪರಿವರ್ಧನೆಯಲ್ಲಿ 116 ಮಾತ್ರೆ ಬರುತ್ತೆ 6 ಸಾಲಿನ ಪದ್ಯದಲ್ಲಿ. ಸ್ನೇಹಿತರೆ, ಇವಿಷ್ಟು ಷಟ್ಪದಿಯ ವಿಧಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. ಷಟ್ಪದಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಡುಗನ್ನಡ ಕಾಲಘಟ್ಟದಲ್ಲಿ ಷಟ್ಪದಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಲ್ವಾ, ಇಲ್ಲೇ ಸೈಡಲ್ಲಿ ಒಂದು ಲಿಂಕ್ ಹಾಕ್ತೀನಿ ನೋಡಿ. ಅದು ಡೈರೆಕ್ಟಾಗಿ ನಿಮ್ಮನ್ನು ಷಟ್ಪದಿ ವಿಡಿಯೋಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ. ಮತ್ತು ಈ ಷಟ್ಪದಿಯ 6 ವಿಧಗಳನ್ನ ಸುಲಭವಾಗಿ ನೆನ್ಪಿಟ್ಕೊಬೇಕು. ಯಾವುದೇ ಕಾರಣಕ್ಕೂ ಮರಿಬಾರ್ದು. ಎಲ್ಲ ಒಂದು ಗಣವಿನ್ಯಾಸದ ಸಂಖ್ಯೆಗಳು ನೆನಪಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ಚಾರ್ಟ್ ಹಾಕ್ತೀನಿ ನೋಡಿ. ಇದನ್ನು ನೀವು ನೀಟಾಗಿ ನೆನ್ಪಿಟ್ಕೊಂಡ್ರೆ ಅಥವಾ ಗಟ್ ಮಾಡಿಕೊಂಡ್ರೂ ಸಹ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ. ಮುಖ್ಯವಾಗಿ ನಾವು ಇದನ್ನು ಶರಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಇದೇ ಕ್ರಮವಾಗಿ ನೆನ್ಪಿಟ್ಕೊಬೇಕಾಗುತ್ತೆ. ಯಾಕಂದರೆ ಶರಷಟ್ಪದಿಯ ಮೊದಲನೇ ಸಾಲಲ್ಲಿ 8 ಮಾತ್ರೆಯನ್ನು ಹೊಂದಿರುತ್ತೆ. ಕುಸುಮ ಷಟ್ಪದಿಯಲ್ಲಿ 2 ಜಾಸ್ತಿ ಆಗುತ್ತೆ, 10 ಆಗುತ್ತೆ. ಹಾಗೆ ಭೋಗ ಷಟ್ಪದಿಯಲ್ಲಿ 2 ಜಾಸ್ತಿ ಆಗುತ್ತೆ, 12 ಆಗುತ್ತೆ. ಭಾಮಿನಿಯಲ್ಲಿ 2 ಜಾಸ್ತಿ ಆಗುತ್ತೆ, 14 ಆಗುತ್ತೆ. ಪರಿವರ್ಧಿನಿಯಲ್ಲಿ 2 ಜಾಸ್ತಿ ಆಗುತ್ತೆ, 16 ಆಗುತ್ತೆ. ಇನ್ನು ವಾರ್ಧಕದಲ್ಲಿ ಡೈರೆಕ್ಟಾಗಿ 4 ಜಾಸ್ತಿಯಾಗಿ 20 ಆಗುತ್ತೆ. ಏನಿದೆಲ್ಲ ಅಂದರೆ ಮೊದಲನೇ ಸಾಲಿನ ಮಾತ್ರೆಗಳಿವೆ ಹೇಳ್ತಾ ಇರೋದು. 8 10 12 14 16 20 ಆರ್ಡ್ರ್ ವೈಸ್ ಆಗಿ. ಓಕೆನಾ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಎಕ್ಸಾಮ್ಗಳಲ್ಲಿ ಒಂದೇ ಒಂದು ಸಾಲಿನ ಪದ್ಯವನ್ನು ಕೊಟ್ಬಿಟ್ಟು ಇದು ಯಾವ ಷಟ್ಪದಿ ಹೇಳಿ ಅಂತ ಕೇಳ್ತಾರಲ್ವ, ಆವಾಗ ಮೊದಲನೇ ಸಾಲಿಗೆ ಪ್ರಸ್ತರವನ್ನು ಹಾಕಿ ಮಾತ್ರೆಗಳನ್ನ ಕೌಂಟ್ ಮಾಡ್ಕೊಂಡಾಗಲೇ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಮಾತ್ರೆಯನ್ನು ಹೊಂದಿದೆ, ಯಾವ ಷಟ್ಪದಿ ಅಂತ. ಅದಕ್ಕೋಸ್ಕರನೇ ಹೇಳಿದ್ದು ಆರ್ಡ್ರ್ ವೈಸ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಅಂತ. ಇವಾಗ ಈ ಪಟ್ಟಿ ಬಗ್ಗೆ ಮಾತಾಡೋದಾದರೆ ಪಟ್ಟಿ ನೋಡ್ಕೊಳ್ಳಿ ಒಂದ್ಸಲ. ಆ ಷಟ್ಪದಿಯ ವಿಧಗಳನ್ನ ಕೊಟ್ಬಿಟ್ಟು ಅದರ ಲಕ್ಷಣವನ್ನು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ ನೋಡಿ. 1 2 4 5ನೇ ಸಾಲಲ್ಲಿ ಎಷ್ಟು ಮಾತ್ರೆಯ ಎಷ್ಟು ಗಣಗಳು ಬರ್ತವೆ ಅಂತ, ಹಾಗೆ 3 ಮತ್ತು 6ನೇ ಸಾಲಿನಲ್ಲಿ ಎಷ್ಟು ಗಣಗಳು ಬರ್ತವೆ ಅಂತ. ಇಲ್ಲಿ ಯಾಕೆ ಮಾತ್ರೆ ಹೇಳಿಲ್ಲ ಅಂದರೆ 1 2 4 5ನೇ ಸಾಲಲ್ಲಿ ಏನು ಮಾತ್ರೆ ಇರುತ್ತೋ ಅದೇ ಇಲ್ಲಿ ಕಂಟಿನ್ಯೂ ಆಗುತ್ತೆ, ಆದರೆ ಗಣಗಳು ಚೇಂಜ್ ಆಗುತ್ತಷ್ಟೇ, ಗಣಗಳು ಜಾಸ್ತಿ ಆಗ್ತವೆ ಅಂತ. ನೆಕ್ಸ್ಟು ಯಾವ ಗಣ ಬರಬಾರ್ದು, ಯಾವ ಷಟ್ಪದಿಯಲ್ಲಿ ಯಾವ ಗಣ ಬರಬಾರ್ದು ಅಂತ ಕೊಟ್ಟಿದ್ದೀನಿ ಒಂದು ಲಿಸ್ಟು. ನೆಕ್ಸ್ಟ್ ಗಣವಿನ್ಯಾಸದಲ್ಲಿ ಎಷ್ಟು ಮಾತ್ರೆಗಳು ಹೊಂದಿರುತ್ತೆ. ಶರಷಟ್ಪದಿಯಲ್ಲಿ 60, ಕುಸುಮ ಷಟ್ಪದಿಯಲ್ಲಿ 74, ಭೋಗ ಷಟ್ಪದಿಯಲ್ಲಿ 88, ಭಾಮಿನಿ ಷಟ್ಪದಿಯಲ್ಲಿ 102, ಪರಿವರ್ಧಿನಿಯಲ್ಲಿ 116, ವಾರ್ಧಕದಲ್ಲಿ 144 ಮಾತ್ರೆಗಳು ಬರ್ತವೆ ನೋಡಿ. ಇದು ತುಂಬಾ ಮುಖ್ಯ, ಎಕ್ಸಾಮ್ಗಳಲ್ಲಿ ಇದನ್ನೇ ಜಾಸ್ತಿ ಕೇಳೋದು.
ಫಾರ್ ಎಕ್ಸಾಂಪಲ್ ವಾರ್ಧಕ ಷಟ್ಪದಿಯ ಉತ್ತರಾರ್ಧದಲ್ಲಿ ಬರುವಂತಹ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನಮಗೆ 144 ಅಂತ ಗೊತ್ತಿದೆ. ಆ ಟೋಟಲ್ ಆಗಿರೋ 144ನ ಅರ್ಧ ಡಿವೈಡ್ ಮಾಡಿದಾಗ 72 ಮಾತ್ರೆ ಬಂತಲ್ವಾ. ಪೂರ್ವಾರ್ಧದಲ್ಲೂ 72 ಬರುತ್ತೆ, ಉತ್ತರಾರ್ಧದಲ್ಲೂ 72 ಬರುತ್ತೆ. ಹಾಗಾಗಿ 72 ಮಾತ್ರೆ ವಾರ್ಧಕ ಷಟ್ಪದಿಯಲ್ಲಿ ಬರುವಂತಹ ಮಾತ್ರೆಗಳು. ಇದನ್ನು ಹಿಂಗೂ ಕೇಳ್ತಾರೆ, ಅಥವಾ ವಾರ್ಧಕ ಷಟ್ಪದಿಯ ಮೊದಲ ಸಾಲಲ್ಲಿ ಬರುವಂತಹ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. 20 ಮಾತ್ರೆ ಅಲ್ವಾ. 5 ಮಾತ್ರೆಯ 4 ಗಣಗಳು ಬರ್ತವೆ, 20 ಮಾತ್ರೆ ಅಂತ ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ನೋಡಿ ಆ ಥರ ನಾನು ಅದಕ್ಕೆ ಹೇಳಿದ್ದು ಆವಾಗಲೇ, ಶರಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ನೆನಪಲ್ಲಿ ಇಟ್ಕೊಂಡ್ರೆ 8, 10, 12, 14, 16, 20 ಈ ಥರ ನಾವು ಈಸಿಯಾಗಿ ನೆನಪಲ್ಲಿ ಇಟ್ಕೊಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.